ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ ಒಂದು ಪುಷ್ಕರಣಿ, ಈಗ ಎರಡು ರೀತಿಯ ವಾದಗಳು, ಎರಡು ರೀತಿಯ ಚರ್ಚೆಗಳಿದ್ದಾವೆ. ಈಗ ಸಮನ್ವಯತೆ ಕಂಡುಕೊಳ್ಳೋದು ಹೇಗೆ, ಪರಿಹಾರ ಹೇಗೆ? ದಶರಥ್, ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಆಸಾರ ಹೊಂಡ. ಇದೇ ಒಂದು ಆಸಾರ ಹೊಂಡದಲ್ಲಿ ಒಂದು ಭವಾನಿ ಶಂಕರ ದೇವಸ್ಥಾನದ ಸರಿಸುಮಾರು ಸಾವಿರಾರು ವರ್ಷ ಇದ್ದು, ಅದರಲ್ಲಿ ಈ ಒಂದು ದೇವಸ್ಥಾನ ಪಾಚ್ಯ ವಸ್ತು ಇಲಾಖೆಗೆ ಸಂಬಂಧಪಟ್ಟಿದ್ದು, ಪುರಾತತ್ವ ಇಲಾಖೆ ಇದರ ಮುಂದ್ಗಡೆ ಒಂದು ಪುಷ್ಕರಣಿ ಇದೆ ಅಂತ ಹೇಳಿ ಸ್ಥಳೀಯರು ಮನವಿ ಕೊಟ್ಟಿದ್ರು. 2023ರಲ್ಲೇ ಪುಷ್ಕರಣಿ ಇಲ್ಲಿ ಅಂತಂದ್ರೆ ಪುಷ್ಕರಣಿ ಯಾವುದೇ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಈಗಾಗಲೇ ಅಂತಂದ್ರೆ ಒಂದು ಪುರಾತತ್ವ ಇಲಾಖೆ ಒಂದು ವರದಿಯನ್ನು ನೀಡಿದೆ. ಅದರ ಹಿನ್ನೆಲೆಯಲ್ಲಿ ಅದರ ಮೇಲೆ ಒಂದು ರಸ್ತೆಯನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೇ 8ರಂದು ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಪುಷ್ಕರಣಿಯ ಮೇಲೆ ಇಲ್ಲಿ ಅಂತ ಒಂದು ರಸ್ತೆಯನ್ನ ಮಾಡ್ತು. ಅದು ಕಾಂಕ್ರೀಟ್ ರಸ್ತೆ. ಅದೇ ಒಂದು ಕಾಂಕ್ರೀಟ್ ರಸ್ತೆಗೆ ಸಂಬಂಧಪಟ್ಟಂಗೆ ಈಗ ವಿವಾದ ದಿನೇ ದಿನೇ ಇಲ್ಲಿದ್ರೆ ಬೇರೆ ಬೇರೆ ಸ್ವರೂಪ ಪಡೆದುಕೊಳ್ತಾ ಇದೆ. ಮೊದಲಿಗೆ ನೋಡ್ರಾಗಲಿ ಅಂತಂದ್ರೆ ಪ್ರಾರಂಭಿಕ ಯಾವಾಗ ಇಲ್ಲಿ ಅಂತಂದ್ರೆ ರಸ್ತೆ ನಿರ್ಮಾಣ ಮಾಡಲಾಗ್ತದೋ ಅವತ್ತೇ ಇಲ್ಲಂದ್ರೆ ಹಿಂದೂಪರ ಸಂಘಟನೆಗಳು ಬಿಜೆಪಿ ಬೀದಿಗಿಳಿತು ಆ ಯಾವುದೇ ಕಾರಣಕ್ಕೂ ರಸ್ತೆ ಮಾಡಬೇಡಿ ಅಂತೇಳಿ ಒಂದ್ ಕಡೆ ಅಂತಂದ್ರೆ ಅವತ್ತೇ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಇಲ್ಲಂದ್ರೆ ಮಹಾನಗರ ಪಾಲಿಕೆ ಒತ್ತಡ ಹೇರುವಂತಹ ಕೆಲಸವನ್ನ ಮಾಡ್ತು. ಇದಾದ ಬಳಿಕ ಇಲ್ಲಂದ್ರೆ ರಸ್ತೆ ಪೂರ್ಣವಾಯ್ತು. ಮತ್ತೆ ಇಲ್ಲಿ ಹಿಂದೂಪರ ಸಂಘಟನೆ ಇರ್ಬೋದು, ಬಿಜೆಪಿ ಇರ್ಬೋದು, ಇದೇ 22ರವರೆಗೆ ಒಂದು ಗಡುವನ್ನ ಕೊಟ್ರು. ಆಗಸ್ಟ್ 22ರವರೆಗೆ ಗಡುವು ಕೊಟ್ರು. ನೀವೇನಾದ್ರೂ ಆ ರಸ್ತೆ ತೆರವು ಮಾಡದೇ ಇದ್ರೆ ಮಾಡಿದಂತಹ ರಸ್ತೆ ಕಾಮಗಾರಿಯನ್ನ ತೆಗೆದು ಹಾಕ್ಬೇಕು, ತೆಗೆದು ಹಾಕಲೇ ಹೋದ್ರೆ ನಾವು ಮತ್ತೆ ಬೀದಿಗಿಳ್ತೀವಿ, ಹೋರಾಟ ಮಾಡ್ತೀವಿ ಅಂತೀವಿ. ಮಹಾನಗರ ಪಾಲಿಕೆ ಅದಕ್ಕೆ ಮುಂದಾಗ್ಲಿಲ್ಲ. ಹೀಗಾಗಿ ಅಂತಂದ್ರೆ 22ಕ್ಕೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆ ಮಾಡ್ತು. ಅದರ ಬೆನ್ನಲ್ಲೇ ಇಲ್ಲಂದ್ರೆ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಆ ಸ್ಥಳಕ್ಕೆ ಭೇಟಿ ನೀಡಿದ್ರು, ಪರಿಶೀಲನೆ ಮಾಡಿದ್ರು. ಮತ್ತು ಸ್ಥಳೀಯ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಇಲ್ಲಿ ಅಂದ್ರೆ ಹೋಗಿ ಭೇಟಿ ನೀಡಿ ಇಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅಂತ ಆರೋಪವನ್ನು ಸಹ ಮಾಡಿದೆ. ಇವರ ಬೆನ್ನಲ್ಲೇ ಏನಂದ್ರೆ ನಿನ್ನೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮತ್ತು ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಅವರ ಮೇಲೆ ಇಲ್ಲಿ ಅಂತಂದ್ರೆ ರುದ್ರೇಶ್ ಗಾಳಿ ಅವರು ಕಾಂಗ್ರೆಸ್ನ ಒಂದು ಏಜೆಂಟ್ ಅಂತ ವರ್ತಿಸ್ತಾರೆ ಮತ್ತು ಮುಸ್ಲಿಮರ ಒಂದು ತುಷ್ಟೀಕರಣ ಮಾಡಿದಂತ ಆರೋಪಿಸಿ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಬಿಜೆಪಿ ಸದಸ್ಯರು ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಅಲ್ಲಿ ಘೋಷಣೆಗೆ ಹೋಗುವಂತ ಕೆಲಸವನ್ನ ಮಾಡಿದ್ರು ಮತ್ತು ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ರು. ಇದಾದ ಬೆನ್ನಲ್ಲೇ ಇವತ್ತು ಅಂದ್ರೆ ಮತ್ತೊಂದು ಹಂತದ ಸ್ವರೂಪ ಅಂದ್ರೆ ಇವತ್ತು ದಲಿತ ಪರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಇದೇ ಒಂದು ಆಸಾರ್ ಹೊಂಡದ ಪಕ್ಕದಲ್ಲಿರುವಂತಹ ಅಂದ್ರೆ ಹಳೆ ಹುಬ್ಬಳ್ಳಿ ಹಿಂಡಿ ಪಂಪ್ ಏನ್ ಹೇಳ್ತೀವಿ, ಇದು ಬಹಳಷ್ಟು ಸೂಕ್ಷ್ಮ ಪ್ರದೇಶ. ಅದೇ ಸೂಕ್ಷ್ಮ ಪ್ರದೇಶದಲ್ಲೇ ಇವತ್ತು ದಲಿತ ಪರ ಸಂಘಟನೆಗಳು ಬೀದಿಗಿಳಿದವು, ಹೋರಾಟ ಮಾಡಿದವು. ಮಾನವ ಸರಪಳಿ ನಿರ್ಮಿಸುವ ಮುಖಾಂತರ ಇಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ, ಬಿಜೆಪಿಯ ವಿರುದ್ಧ, ಅದರ ಜೊತೆಗೆ ಇಲ್ಲಿ ಅಂತಾರೆ ಹಿಂದೂ ಪರ ಸಂಘಟನೆ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕುವಂತ ಕೆಲಸವನ್ನ ಇಲ್ಲಿ ಮಾಡಿದ್ರು. ಈ ರೀತಿಯಂತ ಮೇಲಿಂದ ಮೇಲೆ ಪ್ರತಿಭಟನೆಗಳು ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದು ಅವಳಿ ನಗರದ ಪೊಲೀಸರಿಗೆ ದೊಡ್ಡದಂತಹ ಒಂದು ತೆಲ್ಲುವಾಟಾಗಿದೆ. ಆದ್ರೆ ಈಗ ಅಂತಾರೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಯ ಪ್ರಮುಖ ಬೇಡಿಕೆ ಏನು ಅಂತ ನೋಡಿದ್ರೆ ಇಲ್ಲಿ ಅಂದ್ರೆ ಆ ಪುಷ್ಕರಣಿಯ ಮೇಲೆ ನಿರ್ಮಿಸಿದ ರಸ್ತೆನ ತೆರವು ಮಾಡಬೇಕು ಮತ್ತು ಇಲ್ಲಿ ಅಂದ್ರೆ ಆ ಪುಷ್ಕರಣಿಯನ್ನ ಇಲ್ಲಿ ಅಂತಂದ್ರೆ ಇಲ್ಲಿ ಅಂತಂದ್ರೆ ಅದನ್ನ ಅಭಿವೃದ್ಧಿ ಮಾಡಬೇಕು ಮತ್ತು ಪುರಾತತ್ವ ಇಲಾಖೆ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು, ಸರ್ವೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಮತ್ತೊಮ್ಮೆ ಸರ್ವೆ ಮಾಡ್ಲಿಕ್ಕೆ ಈಗಾಗಲೇ ಮುಂದಾಗ್ತದೆ. ಇದು ನಿನ್ನೆ ಮೊನ್ನೆ ವಿವಾದ ಅಲ್ಲ. 2007ನೇ ಇಲ್ಲಿ ಅಂತಂದ್ರೆ ಅಲ್ಲಿ ಸ್ಥಳೀಯೊಬ್ಬರು ಪುರಾತತ್ವ ಇಲಾಖೆಗೆ ಒಂದು ಮನವಿಯನ್ನ ಕೊಡ್ತಾರೆ, ಇಲ್ಲಿ ಪುಷ್ಕರಣಿಗೆ ಅದನ್ನ ಹುಡುಕಿ ಕೊಡಿ ಅಂತೇಳಿ. ಅದು ನಿರಂತರವಾಗಿ ಇಲ್ಲಿ ಅಂತಂದ್ರೆ ಪುರಾತತ್ವ ಇಲಾಖೆ ನಿರಂತರವಾಗಿ ಒಂದು ಸಮೀಕ್ಷೆ ಮಾಡುತ್ತೆ. 2023ಕ್ಕೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ಆ ವರದಿಯನ್ನ ಕೊಡುತ್ತೆ. ಅಲ್ಲಿ ಪುಷ್ಕರಣಿ ಇಲ್ಲ ಮತ್ತು ಪುಷ್ಕರಣಿ ಇರುವಂತಹ ಯಾವುದೇ ಮೂಲಗಳು ಅಲ್ಲಿ ಇಲ್ಲ ಅಂತೇಳಿ ಇದ್ರ ನಡುವೆ ಮಹಾನಗರ ಪಾಲಿಕೆ ರಸ್ತೆ ಕಾಮಗಾರಿ ಮಾಡಿದೆ. ಹೀಗಾಗಿ ವಿವಾದ ಇವತ್ತು ದಿನೇ ದಿನೇ ಬೇರೆ ಸ್ವರೂಪ ಪಡೆದುಕೊಳ್ತಾ ಇದೆ. ದಸರಾ. ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.